ನಮಸ್ತೆ ವೀಕ್ಷಕರೇ, ನಿತ್ಯ ಧ್ವನಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಬಿಹಾರ ವಿಧಾನಸಭಾ ಚುನಾವಣೆಯ ಬಿಸಿ ಶುರುವಾಗಿದೆ. ದಿನಾಂಕ ಘೋಷಣೆಗೆ ಕೇವಲ ಕೆಲವೇ ದಿನಗಳು ಇರುವಾಗ ರಾಜ್ಯದ ರಾಜಕೀಯ ಚಿತ್ರಣ ಹೇಗಿದೆ ಗೊತ್ತಾ? ಯಾವ ಮೈತ್ರಿಕೂಟಕ್ಕೆ ಬಹುಮತ? ಹೊಸ ಸಮೀಕ್ಷೆಯೊಂದು ಹೊರಬಿದ್ದಿದೆ. ಅದು ಬಿಜೆಪಿ ಮತ್ತು ಜೆಡಿಯು ನಾಯಕರ ಮುಖದಲ್ಲಿ ನಗು ತರಿಸಿದೆ. ಈ ತಾಜಾ ಒಪಿನಿಯನ್ ಪೋಲ್ನ ಅಚ್ಚರಿಯ ಫಲಿತಾಂಶ ಏನು ಗೊತ್ತಾ? ಬನ್ನಿ ಇವತ್ತಿನ ಈ ವಿಡಿಯೋವನ್ನು ನೋಡಿ ಈ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳಿ. ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಜಂಟಿ ಸಮೀಕ್ಷಾ ಸಂಸ್ಥೆ ಜೆವಿಸಿ ನಡೆಸಿದ ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿಕೂಟವು ಮಹಾಗಠಬಂಧನನ್ನ ನಿರಾಯಾಸವಾಗಿ ಹಿಂದಿಕ್ಕಿದೆ. 243 ಸ್ಥಾನಗಳಿರುವಂತಹ ಬಿಹಾರ ವಿಧಾನಸಭೆಯಲ್ಲಿ 122 ಸಂಖ್ಯೆ ಬಹುಮತವಾಗಿದೆ. ಈ 122 ಬಹುಮತವನ್ನ ತೆಗೆದುಕೊಂಡರೆ ಅವರು ಸರ್ಕಾರವನ್ನ ರಚಿಸಬಹುದಾಗಿದೆ. ಆದರೆ ಈಗ ಈ ಒಂದು ಸಮೀಕ್ಷೆ ಕೆಲವು ಪಕ್ಷಗಳಿಗೆ ಗೊಂದಲವನ್ನ ಉಂಟು ಮಾಡಿದೆ. ಈ ಒಂದು ಸಮೀಕ್ಷೆಯ ಪ್ರಕಾರ ಎನ್ಡಿಎ ಮೈತ್ರಿಕೂಟ 131ರಿಂದ 150 ಸ್ಥಾನಗಳನ್ನು ಗೆಲ್ಲಲಿದೆ ಹಾಗೂ ಮಹಾಗಠಬಂಧನ್ 81ರಿಂದ 103 ಸ್ಥಾನಗಳನ್ನು ಪಡೆಯಲಿದೆ. ಹಾಗೆ ಸ್ಪಷ್ಟವಾಗಿ ಎನ್ಡಿಎ ಮೈತ್ರಿಕೂಟವು ಸುಲಭವಾಗಿ ಸರಳ ಬಹುಮತವಾದ 122 ದಾಟಿ ಮತ್ತೊಮ್ಮೆ ಅಧಿಕಾರಕ್ಕೆ ಏರುವ ಸಾಧ್ಯತೆ ಈ ಸಮೀಕ್ಷೆಯಲ್ಲಿ ಗೋಚರಿಸುತ್ತಿದೆ. ವೀಕ್ಷಕರೇ, ಇಲ್ಲಿ ಅತಿ ದೊಡ್ಡ ಕುತೂಹಲಕಾರಿ ಅಂಶವಿದೆ. ಹಿಂದಿನ ಸಮೀಕ್ಷೆಗಳು ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಕುಸಿದಿದೆ ಎಂದು ಹೇಳಿದ್ದು, ಆದರೆ ಈ ಒಂದು ಜೆವಿಸಿ ಸಮೀಕ್ಷೆ ಅದನ್ನ ಸುಳ್ಳಾಗಿಸಿದೆ. ಈ ಸಮೀಕ್ಷೆಯ ಪ್ರಕಾರ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಅವರೇ ಇನ್ನು ಅತ್ಯಂತ ಜನಪ್ರಿಯ ನಾಯಕರು ಅಂತ ಹೇಳಲಾಗ್ತಾ ಇದೆ. ಅವರ ಪಕ್ಷವಾದ ಜೆಡಿಯು ಕಳೆದ ಬಾರಿ ಗೆದ್ದಿದ್ದ 43 ಸ್ಥಾನಗಳಿಗಿಂತ ಹೆಚ್ಚುವರಿಯಾಗಿ ಈ ಬಾರಿ ಸುಮಾರು 52 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇದೆ. ಆದರೆ ನಿತೀಶ್ ಕುಮಾರ್ ಅವರ ನೇತೃತ್ವಕ್ಕೆ ಮತ್ತೊಂದು ಬಲ ಸಿಕ್ಕಂತಾಗಿದೆ. ವೀಕ್ಷಕರೇ, ಇತ್ತ ವಿರೋಧ ಪಕ್ಷಗಳ ಮೈತ್ರಿಕೂಟ ಮಹಾಗಠಬಂಧನ್ಗೆ ಈ ಸಮೀಕ್ಷೆ ಅಷ್ಟು ಖುಷಿ ಕೊಟ್ಟಿಲ್ಲ. ತೇಜಸ್ವಿ ಯಾದವ್ ಅವರ ಆರ್ಜೆಡಿಯು ಪಕ್ಷವು ಪ್ರಮುಖ ಶಕ್ತಿಯಾಗಿದ್ದರೂ ಕಳೆದ ಬಾರಿ ಗೆದ್ದಿದ್ದ 75 ಸ್ಥಾನಗಳಿಗೆ ಹೋಲಿಸಿದರೆ ಈ ಬಾರಿ 74 ಸ್ಥಾನಗಳು ಗೆಲ್ಲುವ ಅಂದಾಜು ಇರುವಂಥದ್ದು. ಇನ್ನು ಅತಿ ಮುಖ್ಯವಾಗಿ ಕಾಂಗ್ರೆಸ್ ಪಾರ್ಟಿಯು ಕೂಡ ಈ ಒಂದು ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯನ್ನ ಅನುಭವಿಸಲಿದೆ ಎಂದು ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಚುನಾವಣೆ ಚಾಣಕ್ಯ ಎಂದೇ ಹೆಸರಾಗಿರುವ ಪ್ರಶಾಂತ್ ಕಿಶೋರ್ ಅವರ ಹೊಸ ಪಕ್ಷ ಜನಸ್ವರಾಜ್ ಕೂಡ ಹೆಚ್ಚು ಸೀಟು ಗೆಲ್ಲದಿದ್ದರೂ ವಿರೋಧ ಪಕ್ಷಗಳ ವೋಟ್ ಬ್ಯಾಂಕ್ ಅನ್ನ ವಿಭಜಿಸಿ ಮಹಾಗಠಬಂಧನ್ಗೆ ದೊಡ್ಡ ತೊಂದರೆ ನೀಡಲಿದೆ ಎಂದು ಸಮೀಕ್ಷೆಯಲ್ಲಿ ಹೇಳಲಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಈ ಒಂದು ತಾಜಾ ಸಮೀಕ್ಷೆ ಬಿಹಾರದ ರಾಜಕೀಯ ಸಮೀಕರಣವನ್ನ ಸ್ಪಷ್ಟಪಡಿಸಿದೆ. ಎನ್ಡಿಎ ಪಾಳದಲ್ಲಿ ಉತ್ಸಾಹ ಹೆಚ್ಚಿದ್ದರೆ ವಿರೋಧ ಪಕ್ಷಗಳು ಚುನಾವಣೆಗೆ ಮುನ್ನ ತಮ್ಮ ತಂತ್ರಗಾರಿಕೆಯನ್ನ ಬದಲಿಸಿಕೊಳ್ಳಬೇಕಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಬಿಹಾರದಲ್ಲಿ ಈ ಬಾರಿ ಅಧಿಕಾರಕ್ಕೆ ಬರುವವರು ಯಾರು? ನಿತೀಶ್ ಕುಮಾರ್ ಮತ್ತೆ ಸಿಎಂ ಆಗ್ತಾರಾ ಅಥವಾ ತೇಜಸ್ವಿ ಯಾದವ್ ಅವರ ಕೈ ಮೇಲಾಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿತ್ಯ ಧ್ವನಿಯ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.